Welcome to my YouTube channel, Chidambara Spiritual Journey. जयाच्या जनी जन्मनामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮಚೈತನ್ಯಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯಚರಣ ಅರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 23 ಜುಲೈ ಶ್ರೀ ಮಹಾರಾಜರ ಪ್ರವಚನ. ಮೊದಲು ಶ್ರದ್ಧೆ, ಆಮೇಲೆ ಕೃತಿ, ಅನಂತರ ಅನುಭವ. ಮೊದಲು ಶ್ರದ್ಧೆ, ಆಮೇಲೆ ಕೃತಿ, ಅನಂತರ ಅನುಭವ. ನೋಡಿ, ಶಬ್ದದ ಜೋಡಣೆ ಎಷ್ಟು ಸುಂದರವಾಗಿ ಮಾಡಿದಾರಪ್ಪ ಅಂದರೆ, ಮೊದಲು ಶ್ರದ್ಧೆ ಬೇಕು, ಫೇತ್. ವಾಟ್ ಎವರ್ ವರ್ಕ್ ಯು ಡೂ, ವೆದರ್ ಯು डू इट इन प्रपंच और परमार्थ, श्रद्धा होना बहुत ज़रूरी है. दुनिया हो या परमार्थ हो, पहले होना चाहिए श्रद्धा यानी विश्वास, फिर कृति. कृति यानी उस चीज़ को, श्रद्धा है जी मुझे आप पर, कैसे पता चलेगा मुझे श्रद्धा है आप पर? जब वो मैं कृति एक्शन में लाऊंगी, उसके बाद क्या होगा, हमको उस बात का श्रद्धा है या नहीं, उस बात का अनुभव होगा. जैसे अभी उसका दृष्टांत देखेंगे. मैं बहुत सारे कपड़े डोंबिवली से मंगाती हूँ, लेकिन जब मैं ऑनलाइन पे मंगाती हूँ, सामने देखती हूँ वस्तु को, वो वस्तु को मैंने हाथ से छुआ नहीं है, लेकिन उन पर विश्वास करके मैंने मंगाया, फिर मैंने श्रद्धा रखा उन पर, फिर कृति में लाया, एक्शन क्या, उनको ऑर्डर दिया. फिर उसके बाद अनुभव क्या हुआ, जब वो मेरे पास वस्तु आया तो देखा हाँ वस्तु बढ़िया है, अच्छा है, तो मेरी श्रद्धा बढ़ गई. इसी प्रकार से परमार्थ में आकर गुरु चरणों में एक बार माथा टेका, उनके शब्दों पर, वचनों पर श्रद्धा रखा, उस श्रद्धा को कृति में लाना, यानी जीवन के हर एक्शन में, हर मोड में मेरे गुरु की जो आज्ञा है उस पर श्रद्धा रखकर काम करेंगे, तो उसके बाद जो अनुभव होगा, वो अनुभव जैसा भी हो, उस अनुभव में तुम्हारी रज़ा में ही मज़ा है. जो थारी राय सो मारी राय, ऐसा जो रहेगा उसको जीवन क्या हो जाएगा, उसका जीवन आनंदमय हो जाएगा. क्या कहते हैं श्री महाराज, सब मिलकर देखते हैं. ಏನು ಹೇಳ್ತಾರೆ ಶ್ರೀ ಮಹಾರಾಜರು, ಎಲ್ಲರೂ ಸೇರಿ ನೋಡೋಣ. ಗುರುವಾಜ್ಞೆಯಂತೆ ನಡೆಯುವವರೆಗೆ ಎಂದೂ ಕಡಿಮೆ ಆಗುವುದಿಲ್ಲ. ರಾಜನ ಹೆಂಡತಿಯಾದ ರಾಣಿಗೆ ಮಧ್ಯಾಹ್ನದ ಊಟ ಹೇಗೆ ಸಿಗುತ್ತದೆ ಎಂಬ ಚಿಂತೆ ಇರುವುದಿಲ್ಲ. ಅದರಂತೆ ರಾಜನ ಹೆಂಡತಿಗೆ ಮಧ್ಯಾಹ್ನದ ಊಟ ಚಿಂತೆ ಇರುತ್ತೇನ್ರಿ? ಅದಕ್ಕೆ ಕುರಿತಾಗಿ ಒಂದು ಜ್ಞಾನೇಶ್ವರ ಮಹಾರಾಜರು ಅಭಂಗ ಬರೆದಿದ್ದಾರೆ. ಶ್ರೀ ಗುರು ಸಾರಿಕಾ ಅಸ್ತಾ ಪಾಠಿರಾಕ, ಅದರಲ್ಲಿ ಇದು ಸೆಂಟೆನ್ಸ್, ಇದರಲ್ಲ ಅಭಂಗದಲ್ಲಿ ಲೈನ್ ಬರುತ್ತೆ. ಏನಪ್ಪ, ರಾಜಯಾಚಿ ಕಾಂತ काय भीक मागे, काय भीक मागे, मनाची याजोगे सिद्धी पावे, ಶ್ರೀ ಗುರು ಸಾರಿಖಾ ಅಸ್ತಾ ಪಾಠಿರಾಖ. ಗುರು ಇದ್ದ ಮೇಲೆ ನಮ್ಮ ಹಿಂದೆ, ಅವಾಗ ರಾಜನ ಹೆಂಡತಿ ಏನು ಮಧ್ಯಾಹ್ನದ ಭಿಕ್ಷೆ ಬೇಡ್ತಾಳೆ, ಆರ್ಡರ್ ಮಾಡಿದ್ರೆ ಸಾಕು ಅದು ಅವಳಿಗೆ ಹಾಜಿರಾಗತ್ತೆ ಅಂದಂಗೆ, ಗುರುವಿನ ಅಂಕಿತಗೆ ಯಾವುದು ಬಾಧೆ ಆಗುವುದಿಲ್ಲ. ಸರ್ವ ಸತ್ತಾಧೀಶ ಗುರುನಾಥ ಇದ್ದ ಮೇಲೆ ಆ ಎಲ್ಲ ಸಮಸ್ತ ಬ್ರಹ್ಮಾಂಡವು ಆ ಭಕ್ತನ ಅಧೀನದಲ್ಲಿರುತ್ತದೆ ಅಂತೆ. ಅದರಂತೆ ನಮಗೆ ಗುರುಗಳ ಆಧಾರವಿರುತ್ತದೆ ಎಂದು ನಿಶ್ಚಿತವಾಗಿ ತಿಳಿದುಕೊಂಡವರಿಗೆ ಎಂದೂ ಕಡಿಮೆ ಆಗುತ್ತದೆ. ಪ್ರಶ್ನೆ ಮಾಡ್ತಾರೆ ಮಹಾರಾಜರು. ದೂರ ಜಿಗಿಯಬೇಕಾದರೆ 4 ಹೆಜ್ಜೆ ಹಿಂದೆ ಬರಬೇಕಾಗುತ್ತದೆ. ಸ್ಪರ್ಶಮಣಿಯಿಂದ ಬಂಗಾರವಾಗಬೇಕಾದರೆ ಬೆಳ್ಳಿಯು ಕಬ್ಬಿಣವಾಗಬೇಕಾಗುತ್ತದೆ. ಅದರಂತೆ ನಮಗೆ ಗುರುಗಳು ಬೆಂಬಲವಿರುವಾಗಲೂ ನಮಗೆ ಯಾವ ಅಧೋಗತಿ ಅನಿಸುತ್ತದೆಯೋ ಅದು ಮುಂದಿನ ಮಹತ್ ಕಾರ್ಯದ ಪೂರ್ವ ತಯಾರಿಯಾಗಿರುತ್ತದೆ. ಎಷ್ಟು ಚೆಂದಾಗಿ ಇವತ್ತು ಒಂದೊಂದು ಶಬ್ದ ಎಷ್ಟು ಓದಿದಾಗ ಆನಂದ ಆಗುತ್ತಪ್ಪ ಅಂದರೆ, ಒಂದು ಎಂಥದ್ದು ಗೇಮ್ ಆಟಾಡ್ತಾರೆ ಸ್ಪೋರ್ಟ್ಸಲ್ಲಿ, ಅದರಲ್ಲಿ 4 ಹೆಜ್ಜೆ ಹೋಗಿ ಆಮೇಲೆ ಅವ್ರು ಜಂಪ್ ಮಾಡ್ತಾರೆ, ಆ ಕಡೆಗೆ ಮಾಡ್ತಾರೆ ಅವರು, ಅವಾಗ ದೇ ಕಮ್ ಬ್ಯಾಕ್ 4 ಸ್ಟೆಪ್ಸ್ ಬ್ಯಾಕ್.
ಸ್ಪರ್ಶಮಣಿ ಫಿಲಾಸಫರ್ ಸ್ಟೋನ್, ಅದು ಕಬ್ಬಣನ ಟಚ್ ಮಾಡಿದ್ರೆ ಅದು ಬಂಗಾರ ಆಗುತ್ತೆ, ಬೆಳ್ಳಿನ ಟಚ್ ಮಾಡಿದ್ರೆ ಆಗೋದಿಲ್ಲ. ಸ್ಟೀಲಿನ ಪಾತ್ರೆಗಳಲ್ಲಿ ಕಬ್ಬಣ ಆ್ಯಡ್ ಮಾಡಿರ್ತಾರೆ ಯಾಕೆಂದರೆ ಅದು ಗಟ್ಟಿ ಬರಬೇಕು ಅಂತ. ದ ವೆಸಲ್ ಶುಡ್ ಬಿ ಸಾಲಿಡ್ ಅಂತ. ಸೊ ಅದರಂತೆ ಆ ಬೆಳ್ಳಿನ ಫಸ್ಟು ಕಬ್ಬಣ ಮಾಡ್ತಾರೆ. ಯಾಕೆ ಅಂದರೆ ಅದು ಗಟ್ಟಿಯಾಗಿರಬೇಕು ಅಂತ. ಸೊ ಅದು ಸ್ಪರ್ಶ ಮಾಡಿ ಟಚ್ ಮಾಡಿದ ಕೂಡಲೇ ಅದು ಬಂಗಾರ ಆಗೋಗುತ್ತೆ. ಅದರಂತೆ ಇವತ್ತು ಸತ್ಸಂಗದಲ್ಲಿ ಇದ್ರ ಕುರಿತಾಗಿ ಬಹಳ ಸುಂದರವಾಗಿ ಒಬ್ಬೊಬ್ಬರು ತಮ್ಮ ತಮ್ಮ ರೀತಿಯಲ್ಲಿ ಅದರ ಡೈಮೆನ್ಷನ್ ಇದರ ಅರ್ಥವನ್ನು ಕೊಟ್ಟರು. ಒಬ್ಬರು ಏನು ಹೇಳಿದ್ರಪ್ಪ ಅಂದರೆ, ಅದೇ ರೀತಿಯಲ್ಲಿ ಸಾಧಕನಾದವನು ಕೂಡ ಅಥವಾ ಶಿಷ್ಯನಾದವನು ಕೂಡ ತನ್ನ ಮನಸ್ಸನ್ನು ಕಬ್ಬಿಣದಂತೆ ಗಟ್ಟಿ ಮಾಡಿಕೊಂಡು ಗುರು ಎಂಬುವ ಸ್ಪರ್ಶಮಣಿ ಹತ್ರ ಹೋದಾಗ ಗುರು ಆ ಸಾಧಕನ ಚುಂಬಕನ ಟಚ್ ಮಾಡೋದು ಕೂಡಲೇ ಆ ಸ್ಪರ್ಶಮಣಿ ಏನಾಗುತ್ತೆ, ಆ ಸಾಧಕ ಬಂಗಾರ ಆಗೋಗ್ತಾನೆ ಅಂತ ಹೇಳಿದ್ರು. ಇವತ್ತು ಅವ್ರು ಹೇಳಿದ್ದಿದ್ದನ್ನು ಎಷ್ಟು ಸುಂದರವಾಗಿ ಆ ಡೈಮೆನ್ಷನ್ ಕೊಟ್ಟರು ಅವರು ಅಂದರೆ ಬಹಳ ಆನಂದ ಆಯಿತು. ಅದರಂತೆ ಏನಾದರೂ ಒಂದು ಕೆಲಸ ಆಗ್ತಿಲ್ಲ ನಮ್ಮ ಜೀವನದಲ್ಲಿ, ಮಹತ್ ಕಾರ್ಯ ಮಾಡಲಿಕ್ಕೆ ಗುರು ನಮ್ಮ 4 ಹೆಜ್ಜೆ ಹಿಂದೆ ಕರ್ಕೊಂಡು ಹೋಗ್ತಾನೆ. ಗುರು ಅಂದರೆ ಆ ತತ್ವ ಏನು ಮಾಡುತ್ತೆ, ಈ ದೇಹದ ಮುಖೇನ ಏನಾದ್ರು ಕೆಲಸ ಮಾಡಿಸ್ಬೇಕು ಅಂದರೆ ಈ ಕ್ಷಣದಲ್ಲಿ ಈ ದೇಹಕ್ಕೆ ಶಕ್ತಿ, ಬಲ, ಆತ್ಮಬಲ ಇಲ್ಲ ಅಂದಾಗ ಪೂರ್ವ ತಯಾರಿ ಮಾಡಬೇಕಲ್ವ. ಪೂರ್ವ ತಯಾರಿ ಮಾಡಬೇಕಾದ್ರೆ, ಸಿದ್ಧತೆ ಮಾಡಬೇಕಾದ್ರೆ, ಅದು ತಡ್ಕೊಳ್ಳೋವಂಥ ಶಕ್ತಿ ಮಾಡಬೇಕಾದ್ರೆ ಏನು ಮಾಡ್ತಾನೆ, ಆವಾಗ ಅನ್ನಿಸ್ಬೋದು ಇದೇನಿದು ನಮ್ಮ ಜೀವನದಲ್ಲಿ ಏನೂ ಆಗ್ತಿಲ್ವಲ್ಲ, ಅಧೋಗತಿ ಅನಿಸುತ್ತದೆ. ಆದರೆ ಮುಂದಿನ ಮಹತ್ ಕಾರ್ಯ ಮಾಡಲಿಕ್ಕೆ ಇದು ಪೂರ್ವ ತಯಾರಿ. ಎಕ್ಸಾಮ್ ಕೊಡೋಕ್ಕಿಂತ ಮುಂಚೆ ಹೇಗೆ ಪ್ರಿಪರೇಷನ್ ಮಾಡ್ತೀವಿ, ರಿವಿಷನ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆ ರೀತಿಯಲ್ಲಿ ಗುರುನೂ ಕೂಡ ಏನು ಮಾಡ್ತಾನೆ, ಅಲ್ಲಿ ಪೂರ್ವ ತಯಾರಿ ಮಾಡಿಸುತ್ತಾನೆ. ತಂದೆಯು ತನ್ನ ಕೈಗಳ ಆಧಾರ ಮೇಲೆ ಮಗನಿಗೆ ಈಸಲು ಕಲಿಸಿರುವಾಗ ನಡುವೆ ತನ್ನ ಕೈಗಳನ್ನು ಹಿಂದೆ ತೆಗೆದುಕೊಳ್ಳುತ್ತಾನೆ. ಆದರೆ ಮಗನಿಗೆ ತಂದೆಯ ತನ್ನನ್ನು ಮುಳುಗುಗೊಡುವುದಿಲ್ಲ ಎಂಬ ವಿಶ್ವಾಸವಿರುತ್ತದೆ. ಅದರಂತೆ ನಮಗೆ ಸದ್ಗುರುಗಳ ಆಧಾರವಿರುತ್ತದೆ ಎಂಬ ದೃಢ विश्वासವಿರಬೇಕು. बड़ा पक्का विश्वास होना चाहिए. जिस प्रकार से आप लोगों ने साइकिल सिखाया है अपने बच्चों को, तो बीच में आप साइकिल छोड़ देते थे धक्का देकर, ताकि वो बच्चा साइकिल चलाना सीख ले. उसी प्रकार से गुरु भी जब हमें साधना देते हैं तो साधना के दौरान हमसे वो कट ऑफ कर लेते हैं, ताकि वो देखते रहते कि ये साधना कैसे कर रहा है शिष्य मेरे बगैर. मैं आज आँखों के सामने हूँ, कल मैं जब आँखों के सामने नहीं रहूँगा ये दुनिया को कैसे फेस करेगा करके बीच में हमको धक्का मार के छोड़ देते हैं. जा अभी जा, दुनिया में जाके फेस कर दुनिया को, तब तुझे पता चलेगा. अगर मैं सामने नहीं हूँ तब तू क्या करेगा. तो गुरु पे पक्का विश्वास होकर हमने क्या करना चाहिए, काम करना चाहिए. ನಮಗೆ ಕಾಯಿಲೆ ಆದಾಗ ನಾವೇ ಹಣ ಕೊಟ್ಟು ವೈದ್ಯರ ಮೇಲೆ ವಿಶ್ವಾಸ, ಶ್ರದ್ಧೆ ಇಡುತ್ತೇವೆ. ಪರಮಾರ್ಥಕ್ಕೆ ಬಂದು ನನಗೆ ವಿಶ್ವಾಸ ಬರಬೇಕ್ರಿ, ಮೊದಲು ಭಗವಂತನ ನೋಡ್ಬೇಕ್ರಿ, ಆಮೇಲೆ ಪ್ರೀತಿ ಉತ್ಪನ್ನ ಆಗಬೇಕ್ರಿ, ಆಮೇಲೆ ನಾಮ ತೊಗೋತೀನಿ ರೀ ಅನ್ನೋದು ಉಚಿತ ಅಲ್ಲ. ನೀ ನಾಮ ತೊಗೊಳಪ್ಪ, ಎಲ್ಲವೂ ಭಗವಂತ ನಿನಗೆ ಕೊಡ್ತಾನೆ. ಪ್ರೇಮನೂ ಕೊಡ್ತಾನೆ, ಭಕ್ತಿನೂ ಕೊಡ್ತಾನೆ, ಧ್ಯಾನನೂ ಹತ್ತಿಸ್ತಾನೆ, ನಮ್ಮ ಮಾಲಿನ್ಯನೂ ಕಳಚಿ ಹಾಕ್ತಾನೆ. ಎಲ್ಲವನ್ನೂ ಭಗವಂತ ತಾನೇ ಅವನು ನಾಮದಿಂದ ಎಲ್ಲವನ್ನೂ ಸಾಧನೆ ಮಾಡಿಕೊಡ್ತಾನೆ ನಮಗೆ. ಮೊದಲು ಶ್ರದ್ಧೆ, ಆಮೇಲೆ ಕೃತಿ, ಅನಂತರ ಕೃತಿಯ ಫಲದ ಅನುಭವ. ಇದು ವ್ಯವಹಾರದ ನಿಯಮವಿರುತ್ತದೆ. ಪರಮಾರ್ಥದಲ್ಲೂ ನಾವು ಇದೇ ಮಾರ್ಗದಿಂದ ಹೋಗಬೇಕಾಗುತ್ತದೆ. ಸೊ ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ದ ಶ್ರದ್ಧಾ, ಕೃತಿ, ಅನುಭವ ಇನ್ ಪ್ರಪಂಚ ಆ್ಯಸ್ ವೆಲ್ ಆಸ್ ಇನ್ ಪರಮಾರ್ಥ. ದೇ ಆರ್ ಒನ್ ಆ್ಯಂಡ್ ದ ಸೇಮ್. ಅಲ್ಲಿ ಏನು ಶ್ರದ್ಧೆ ಭಕ್ತಿ ಇಟ್ಟು ಕೃತಿ ಮಾಡ್ತಿರ್ತೀವೋ, ಒಂದು ಜಾಬ್ ಪಡಿಲಿಕ್ಕೆ, ಒಂದು ಕಾರ್ ತೊಗೊಳ್ಲಿಕ್ಕೆ ಯೋಚನೆ ಮಾಡಿ ಶ್ರದ್ಧೆ ಇಟ್ಟು ಇಷ್ಟು ವರ್ಷದಲ್ಲಿ ನಾನು EMI ಕಟ್ಟಿಬಿಡ್ತೀನಪ್ಪ, ಸೊ ಈ ಕಾರ್ ತೊಗೋಬಹುದು, ಇಷ್ಟು ವರ್ಷದಲ್ಲಿ ನಾನು ನನ್ನ ಸಾಲ ಮುಟ್ಟಿಸ್ತೀನಿ ಅಂತ ಶ್ರದ್ಧೆ ಇಟ್ಟು ಮನೆಗೆ EMI ತೊಗೋತೀನಿ. ಅದೇ ಶ್ರದ್ಧೆ ಇಲ್ಲಿ ಹಾಕಬೇಕಾಗಿದೆ ಅಷ್ಟೇ. ಪರಮಾರ್ಥಕ್ಕೆ ಬಂದು ನನಗೆ ವಿಶ್ವಾಸ ಬರಬೇಕ್ರಿ, ಮೊದಲು ಭಗವಂತನ ನೋಡ್ಬೇಕ್ರಿ, ಆಮೇಲೆ ಪ್ರೀತಿ ಉತ್ಪನ್ನ ಆಗಬೇಕ್ರಿ, ಆಮೇಲೆ ನಾಮ ತೊಗೋತೀನಿ ರೀ ಅನ್ನೋದು ಉಚಿತ ಅಲ್ಲ. ನೀ ನಾಮ ತೊಗೊಳಪ್ಪ, ಎಲ್ಲವೂ ಭಗವಂತ ನಿನಗೆ ಕೊಡ್ತಾನೆ. ಪ್ರೇಮನೂ ಕೊಡ್ತಾನೆ, ಭಕ್ತಿನೂ ಕೊಡ್ತಾನೆ, ಧ್ಯಾನನೂ ಹತ್ತಿಸ್ತಾನೆ, ನಮ್ಮ ಮಾಲಿನ್ಯನೂ ಕಳಚಿ ಹಾಕ್ತಾನೆ. ಎಲ್ಲವನ್ನೂ ಭಗವಂತ ತಾನೇ ಅವನು ನಾಮದಿಂದ ಎಲ್ಲವನ್ನೂ ಸಾಧನೆ ಮಾಡಿಕೊಡ್ತಾನೆ ನಮಗೆ. ಮೊದಲು ಶ್ರದ್ಧೆ, ಆಮೇಲೆ ಕೃತಿ, ಅನಂತರ ಕೃತಿಯ ಫಲದ ಅನುಭವ. ಇದು ವ್ಯವಹಾರದ ನಿಯಮವಿರುತ್ತದೆ. ಪರಮಾರ್ಥದಲ್ಲೂ ನಾವು ಇದೇ ಮಾರ್ಗದಿಂದ ಹೋಗಬೇಕಾಗುತ್ತದೆ. ಸೊ ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ದ ಶ್ರದ್ಧಾ, ಕೃತಿ, ಅನುಭವ ಇನ್ ಪ್ರಪಂಚ ಆ್ಯಸ್ ವೆಲ್ ಆಸ್ ಇನ್ ಪರಮಾರ್ಥ. ದೇ ಆರ್ ಒನ್ ಆ್ಯಂಡ್ ದ ಸೇಮ್.
ಅಲ್ಲಿ ಏನು ಶ್ರದ್ಧೆ ಭಕ್ತಿ ಇಟ್ಟು ಕೃತಿ ಮಾಡ್ತಿರ್ತೀವೋ, ಒಂದು ಜಾಬ್ ಪಡಿಲಿಕ್ಕೆ, ಒಂದು ಕಾರ್ ತೊಗೊಳ್ಳಿಕ್ಕೆ ಯೋಚನೆ ಮಾಡಿ ಶ್ರದ್ಧೆ ಇಟ್ಟು ಇಷ್ಟು ವರ್ಷದಲ್ಲಿ ನಾನು EMI ಕಟ್ಟಿಬಿಡ್ತೀನಪ್ಪ, ಸೊ ಈ ಕಾರ್ ತೊಗೋಬಹುದು, ಇಷ್ಟು ವರ್ಷದಲ್ಲಿ ನಾನು ನನ್ನ ಸಾಲ ಮುಟ್ಟಿಸ್ತೀನಿ ಅಂತ ಶ್ರದ್ಧೆ ಇಟ್ಟು ಮನೆಗೆ EMI ತೊಗೋತೀನಿ. ಅದೇ ಶ್ರದ್ಧೆ ಇಲ್ಲಿ ಹಾಕಬೇಕಾಗಿದೆ ಅಷ್ಟೆ. ವ್ಯವಹಾರದಲ್ಲಿ ನೀವು ಅನ್ಯೋನ್ಯವಾಗಿ ಒಬ್ಬರ ಮೇಲೆ ಒಬ್ಬರು ಎಷ್ಟು ನಿಷ್ಠೆ ಇಡುತ್ತೀರೋ ಅಷ್ಟಾದರೂ ನಿಷ್ಠೆಯನ್ನು ನೀವು ಭಗವಂತನಲ್ಲಿ ಇಟ್ಟಿದ್ದಾದರೆ ಭಗವಂತನು ನಿಮಗೆ ನಿಶ್ಚಿತವಾಗಿ ಸಮಾಧಾನ ಕೊಡುತ್ತಾನೆ. ವ್ಯವಹಾರದಲ್ಲಿ ನೋಡಿ, ವಿಚಾರ ಮಾಡಿರಿ, ಹೊರಗಡೆಯವ್ರ ಜನ ಬಿಟ್ಟಾಕೋಣ, ಯಾವ ಹುಡುಗ ನೋಡೇ ಇರೋದಿಲ್ಲ, ನಾನು ಯಾವ ಹುಡುಗಿ ನಾವು ನೋಡಿರೋದಿಲ್ಲ, ಅವ್ರ ಮೇಲೆ ಒಬ್ಬರ ಮೇಲೆ ಮದುವೆ ಆಗ್ಲಿಕ್ಕೆ ಕಾರಣ ಏನುಂಟು? ಅಲ್ಲೇನೋ ಶ್ರದ್ಧಾ ಇದೆ ತಾನೆ. ಇವನು ನನ್ನನ್ನು ನೋಡ್ಕೊಳ್ತಾನೆ, ಸಂಭಾಳಿಸ್ತಾನೆ, ಸೆಕ್ಯೂರ್ ಮಾಡ್ತಾನೆ ನನ್ನ ಲೈಫ್ನ, ಇವಳು ನನ್ನ ಜೀವನವನ್ನು ಬಾಳವನ್ನು ಸುಂದರವಾಗಿ ಮಾಡ್ತಾಳೆ ಅಂತ ಶ್ರದ್ಧೆ ಇಟ್ಟಿದ್ದಕ್ಕೆ ಕೃತಿಯಲ್ಲಿ ಮ್ಯಾರೇಜ್ ಆಯಿತು, ಅನಂತರ ಫಲದ ಅನುಭವ, ವಾಟ್ ಎವರ್ ದ ಸಂಸಾರ ಶುರುವಾಯಿತು, ದಟ್ ಈಸ್ ದ ಅನುಭವ. ಸೊ ಇಟ್ಟಿದ ಮೇಲೆ ಪರಮಾರ್ಥದಲ್ಲೂ ಆ ಭಗವಂತನ ಮೇಲೆ ವಿಶ್ವಾಸ ಇಟ್ಟಿದ್ದೇ ಆದರೆ ನಮಗೇನಾಗತ್ತೆ, ಅವನು ಸಮಾಧಾನ ಕೊಡುತ್ತಾನೆ, ಪೀಸ್ ಕೊಡ್ತಾನೆ ಭಗವಂತ. ಏನು ನನ್ನ ನ್ಯಾಚುರಲ್ ಸ್ಟೇಟ್ ಅದು ಪೀಸು, ಹೊರಗಡೆಯಿಂದ ತರೋಂಗಿಲ್ಲ, ಎಲ್ಲಿಂದ ತೊಗೊಂಬರ್ಲಿರಿ ಪೀಸು, ಫ್ರಮ್ ನಥಿಂಗ್ ನೋವೇರ್ ಟು ಬ್ರಿಂಗ್ ಇಟ್. ಉಗಿ ಬಂಡಿಯಲ್ಲಿ ಹೋಗುವಾಗ ಚಾಲಕನ ಮೇಲೆ ವಿಶ್ವಾಸವಿಟ್ಟು ನಾವು ಶಾಂತವಾಗಿ ಮಲಗಿಕೊಳ್ಳುತ್ತೇವೆ. ಅದರಂತೆ ಭಗವಂತನ ಮೇಲೆ ಶ್ರದ್ಧೆ ಇಟ್ಟು ಚಿಂತೆ ಮಾಡದೆ ಶಾಂತವಾಗಿರಬೇಕು. ಆ ಚಾಲಕನಿಗಿಂತಲೂ ಭಗವಂತನು ನಿಶ್ಚಿತವಾಗಿಯೂ ಶ್ರೇಷ್ಠನೇ ಇರುತ್ತಾನೆ. ಇದನ್ನು ನಾವು ಮರ್ತು ಹೋಗ್ಬಿಡ್ತೀವಿ. ಟ್ರೈನಲ್ಲಿ ಅವ್ನು ಯಾರೋ ಡ್ರೈವರ್ ಗೊತ್ತಿಲ್ಲ, ಡ್ರೈವರ್ ಹೆಸರು ಗೊತ್ತಿಲ್ಲ, ಅವ್ನು ಏನೂ ಗೊತ್ತಿಲ್ಲ, ಇಡ್ತೀವಿ ನಮ್ಮ ಬ್ಯಾಗು ಆರಾಮ್ಸೆ 3 टायरू 2 टायरू फर्स्ट क्लास AC में कैसे आराम से सोए रहते, एरोप्लेन में ऐसे उड़ा के लेके जाता रहता है, क्या हाँ ढमार करके गिर जाएगा पता भी नहीं है, लेकिन बड़े विश्वास से आंखों पे पट्टी बांध कर वाह हम ट्रैवल कर रहे हैं जी, यात्रा कर रहे हैं जी. किस पर विश्वास करके कर रहे हैं? वो चालक पर, ड्राइवर पर, प्रपंच में. फिर सोचो उस चालक को भी निर्माण करने वाला परमपिता परमात्मा पे थोड़ा तो श्रद्धा रखना चाहिए ना हमने. जब अच्छा होता है तो कुछ नहीं होता है, लेकिन थोड़ा 19-20 हो गया जीवन में तो सारा श्रद्धा गायब हो जाता है. कुछ नहीं, सैलरी में थोड़ा अगले महीने में कुछ बात के लिए काट दिया, सैलरी थोड़ा कम आ गया, मेरा सैलरी क्यों काट दिया, सो गया, श्रद्धा खत्म हो गया. काटा है, कुछ तो कारण होगा, काटा है. हम एक्सेप्टेंस में नहीं जीते हैं. इसके लिए भगवान ने, जिसने उस ड्राइवर को भी निर्माण किया है, चालक को भी, उस पर थोड़ा तो विश्वास करो. ज़िंदगी में जब कभी कठिनाई आती है, परिस्थिति में बिगाड़ आ जाता है, ऐसा मन को लगता है परमात्मा हमारे हित के लिए ही कुछ कर रहा होता है, नियोजन प्लानिंग करता रहता है कि इसको यहाँ से निकाल कर कहाँ डालेंगे तो इसके लाइफ में जो ये प्राप्ति करने के लिए आया है उस गोल को प्राप्त करने के लिए भगवान थोड़ी उथल पुथल करता है हमारी ज़िंदगी में. उथल पुथल को बर्दाश्त करना, सहन करना सीखना चाहिए. फिर कहेंगे ऐसे कैसे जी सीख लेंगे? नाम जप की मदद से सीखेंगे. नाम जप हमें वो शक्ति देता है. सदगुरु महाराज जो हमें नाम जप देते हैं, नाम मंत्र की दीक्षा देते हैं, वो ऐसे ही नहीं दिया हुआ रहता है, उसमें संपूर्ण अपनी शक्ति डालकर वो देते हैं ताकि इस जीव का परिपूर्णता हो जाए, परिपूर्ण रूप से यह आनंदी हो जाए और मेरा सच्चिदानंद स्वरूप में मिल जाए. इस उद्देश्य से ही वो नाम जप का मंत्र दीक्षा हमें देते हैं, अनुग्रह करते हैं और हमारे जीवन के अंधकार को हटाकर वो सूर्य के प्रकाश को हमारे जीवन में क्या करते हैं, प्रकाशमान चमक देकर बताते हैं कि तू मेरा ही स्वरूप है, तू आत्मज्योति है, तू साधारण जीव नहीं है, तू मेरा स्वरूप है. ಪರಮಾರ್ಥದಲ್ಲಿ ಅಂಧಶ್ರದ್ಧೆಯ ಅವಶ್ಯಕತೆ ಇರುವುದಿಲ್ಲ, ಆದರೆ ಅಲ್ಲಿ ಶ್ರದ್ಧೆಯ ಹೊರತು ಸ್ವಲ್ಪವೂ ನಡೆಯುವುದಿಲ್ಲ. ಅಂಧಶ್ರದ್ಧೆ ಬೇಡ, ಬ್ಲೈಂಡ್ ಫೇತ್ ಬೇಡ, ಬಟ್ ಶ್ರದ್ಧಾ ಬೇಕೇ ಬೇಕು. ಹೇಳುವವರು ಹೇಗೆ ಇದ್ದರೂ ಕೇಳುವವರಲ್ಲಿ ನಿಜವಾದ ಶ್ರದ್ಧೆ ಇದ್ದದ್ದಾದರೆ ಆ ಶ್ರದ್ಧೆಯಿಂದಲೇ ಕೇಳುವವನಲ್ಲಿ ಪಾತ್ರತೆ ಬರುತ್ತದೆ. ಪಾತ್ರತೆ ಅಂದರೆ ಅರ್ಹತೆ ಬರುತ್ತೆ ಕೇಳುವವನಿಗೆ. ಶ್ರೋತ ಹೇಳುವವನು ಹೆಂಗೆ ಬೇಕಾದ್ರೂ ಇರಲಿ, ಅವನ ಜಾತಿ ಯಾವುದಿದೆ, ಗೋತ್ರ ಯಾವುದಿದೆ, ಕುಲ ಅದೆಲ್ಲ ಏನೂ ಬೇಕಾಗಿಲ್ಲ. ಆದರೆ ಯಾರು ಕೇಳಿಸ್ಕೋತಾ ಇರ್ತಾನೋ ಅವನಲ್ಲಿ ಪಾತ್ರತೆ ಉಂಟು ಮಾಡುತ್ತೆ. ಅಂದರೆ ಹಿ ವಿಲ್ ಬಿಕಮ್ ದ ವೆಸಲ್ ಫಿಟ್ ಫಾರ್ ರಿಸೀವಿಂಗ್ ದ ಗ್ರೇಸ್ ಆಫ್ ಪರಮಾತ್ಮ. ಸಂತರ ಹೇಳಿಕೆಯ ಮೇಲೆ ಪೂರ್ಣ ಶ್ರದ್ಧೆಯನ್ನು ಇಡಬೇಕು. ಇಂಥ ಶ್ರದ್ಧೆ ಇರುವುದು ಬಹಳ ಭಾಗ್ಯದ
ಲಕ್ಷಣವಾಗಿರುತ್ತದೆ. ನಿಜವಾಗಿ ಹೇಳುವುದಾದರೆ ಯಾರಿಗೆ ಅಂಥ ಶ್ರದ್ಧೆಯು ಲಭಿಸುತ್ತದೋ ಅವರು ಬೇಗನೆ ಸುಖಿಯಾಗುತ್ತಾರೆ. ಇಂದು ನಮ್ಮ ಹತ್ತಿರ ಅದು ಇರುವುದಿಲ್ಲ. आज हमारे पास नहीं है श्रद्धा. गुरु ने जो कुछ भी दिया है किया है उस पर संपूर्ण श्रद्धा नहीं, उसमें प्रश्न ही प्रश्न है, संशय ही संशय है. ಅದಕ್ಕೆ ಶಂಕರಾಚಾರ್ಯರು ಹೇಳಿದ್ರು, ಗುರುಪಾದದೊಳು ಮನ ಬೆರೆಯಲಿಲ್ಲ, ಜನ್ಮ ಹರಿಯಲಿಲ್ಲ, ಸ್ಥಿರ ಮುಕ್ತಿ ಸುಖವದು ದೊರೆಯಲಿಲ್ಲ, ಪಾಪಿ ಅರಿಯನಲ್ಲ. ಗುರುಪಾದದೊಳು ಮನ ಬೆರೆಯಲಿಲ್ಲ. ಗುರುಪಾದದಲ್ಲಿ ಮನ ಯಾಕೆ ಬೆರೆಯೋದಿಲ್ಲಪ್ಪ? ಸಂಶಯ ಅವನ ಮೇಲೆ, ಅವ್ನು ಹೇಳಿದ ಮಾತು ಮೇಲೆ, ಶಬ್ದದ ಮೇಲೆ. ಯಾಕಂದರೆ ಈಗ ಹೇಳಿದ ಕೂಡಲೇ ಈ ಕ್ಷಣಕ್ಕೆ ಅವ್ನು ಮಾಡಿ ತೋರಿಸ್ಬಿಡ್ಬೇಕು ಚಮತ್ಕಾರ, ಇಲ್ಲಾಂದರೆ ಅವನ ಮೇಲೆ ಶ್ರದ್ಧೆ ಇರುವುದಿಲ್ಲ. ಅದಕ್ಕೆ ನಮ್ಮ ಮನಸ್ಸು ಯಾವತ್ತೂ ಅವನು ಜನ್ಮಾಂತರದಲ್ಲೂ ಬೆರೆಯುವುದಿಲ್ಲ, ನಮ್ಮ ಹತ್ತಿರ ಇರುವುದಿಲ್ಲ. ಆದರೂ ಕೂಡ ನಾವು ನಮ್ಮ ವಿಷಯದಲ್ಲಿ ಪ್ರಾಮಾಣಿಕರಾಗಿರೋಣ. ಮೊದಲು ಬಹಳಷ್ಟು ವಿಚಾರ ಮಾಡಿ ನಾವು ನಮ್ಮ ಧ್ಯೇಯವನ್ನು ನಿಶ್ಚಿತ ಮಾಡೋಣ. ಆದರೆ ಒಮ್ಮೆ ನಿಶ್ಚಯವಾಯಿತೆಂದರೆ ಅತ್ಯಂತ ನಿಶ್ಚಯದಿಂದ ಹಾಗೂ ಶ್ರದ್ಧೆಯಿಂದ ಅದರ ಸಾಧನೆಯಲ್ಲಿ ಇರಬೇಕು. ಒಮ್ಮೆ ಡಿಸೈಡ್ ಮಾಡಿದೆ, ನಿಶ್ಚಿತ ಮಾಡಿದೆ, ನನ್ನ ಉದ್ದೇಶ, ಗೋಲು, ಗುರಿ ಏನಿದೆಯಪ್ಪ, ಅತ್ಯಂತ ನಿಶ್ಚಯದಿಂದ ಮೀನ್ಸ್ ವಿತ್ ಡಿಟರ್ಮಿನೇಷನ್ ಹಾಗೂ ಶ್ರದ್ಧೆಯಿಂದ, ಫೇತಿಂದ ಏನು ಮಾಡಬೇಕು, ಅದರ ಸಾಧನೆಯಲ್ಲೇ ಇರಬೇಕು. ಅದರ ಹಿಂದೆ ಬೀಳಬೇಕು ನಾವು. ಇದು ಬೇಕು ಅಂದರೆ ಬೇಕು, ಪರಮಾತ್ಮ ನೀ ಬೇಕಪ್ಪ ಅಂದರೆ ಬೇಕೇ ಬೇಕು, ಅಟ್ ಎನಿ ಕಾಸ್ಟ್ ಬೇಕೇ ಬೇಕು ಅಂದಾಗ ನಾವು ಅದರ ಹಿಂದೆ ಬೀಳಬೇಕಾಗತ್ತೆ. ಆ ಗುರುವಿನ ಮೇಲೆ ಶ್ರದ್ಧೆ ಇಟ್ಟಾಗ ಅವನು ಅದನ್ನು ದೊರಕಿಸ್ಕೊಡ್ತಾನೆ. ನಾವು ಭಗವಂತನ ಹತ್ತಿರ, ನೀನು ಯಾವುದೇ ಪರಿಸ್ಥಿತಿಯಲ್ಲಿ ನನ್ನನ್ನು ಇಡು, ಆದರೆ ನನ್ನ ಸಮಾಧಾನ ಮಾತ್ರ ಭಂಗಗೊಡಬೇಡ, ನನ್ನ ಅಹಂಭಾವವನ್ನು ತೆಗೆದುಹಾಕು, ನಿನ್ನ ವಿಸ್ಮರಣೆಯು ಆಗಗೊಡಬೇಡ, ನನಗೆ ನಿನ್ನ ಹತ್ತಿರ ಬೇರೆ ಏನಾದರೂ ಬೇಡುವ ಇಚ್ಛೆಯಾಗಗೊಡಬೇಡ ಅಂತ ಪ್ರಾರ್ಥನೆ ಮಾಡಬೇಕು ಅವನ ಹತ್ರ. ನಾವು ನಾಮದಲ್ಲಿಯ ಪ್ರೇಮ ಕೊಡು ಹಾಗೂ ನಿನ್ನ ಚರಣಗಳಲ್ಲಿ ದೃಢವಾದ ಶ್ರದ್ಧೆಯು ಉಳಿಯುವಂತೆ ಮಾಡು ಎಂದು ಪ್ರಾರ್ಥನೆ ಮಾಡಬೇಕು. ಹೇಗೆ ಈಗಿನ ಟ್ರೆಂಡು ಒಂದು 7 ಡೇ ಚಾಲೆಂಜು, 21 ಡೇ ಚಾಲೆಂಜು ಮಾಡಿ ನೋಡಿ ಅಂತ ಹೇಳ್ತಾರೆ. ಅಂದರೆ ಮನಸ್ಸಿಗೆ ಪ್ರಾಕ್ಟೀಸ್ ಮಾಡಿಸೋಕ್ಕೆ ಅದನ್ನು ಚಾಲೆಂಜ್ ಕೊಡೋದು. ಅದೇ ರೀತಿಯಲ್ಲಿ ನಾವು ಕೂಡ ನಿತ್ಯ ಬೆಳಗ್ಗೆ ಎದ್ದು ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನು ಒಮ್ಮೆ ಪ್ರಾರ್ಥನೆ ಮಾಡೋಣ ಪರಮಾತ್ಮನ ಹತ್ರ. ನೀವು ಯಾರನ್ನು ನಂಬ್ತಿರೋ ಅವರಿಗೆ ಪ್ರಾರ್ಥನೆ ಮಾಡಿ ಹೇಳಿ ಇದನ್ನು. ಹೀಗೆ ನನಗೆ ಯಾವುದೇ ಪರಿಸ್ಥಿತಿಯಲ್ಲಿಟ್ಟರೂ ಅಹಂಭಾವ ತೆಗೆದುಹಾಕು, ನಿನ್ನ ವಿಸ್ಮರಣೆ ಆಗಗೊಡಬೇಡ, ಮತ್ತು ಬೇರೆ ಏನಾದ್ರು ಬೇಕು ಅಂತ ಕೇಳಬೇಕು ಅನ್ನೋ ಇಚ್ಛೆನೇ ಕೊಡಬೇಡಪ್ಪ ಪರಮಾತ್ಮ, ಸದಾ ನಾಮದಲ್ಲಿ ಪ್ರೇಮವನ್ನು ಕೊಡು ಅಂತ ಪ್ರಾರ್ಥನೆ ಮಾಡೋಣ, ಪ್ರಾಕ್ಟೀಸ್ ಮಾಡೋಣ. ನೋಡೋಣ 15 ಡೇಸ್ ಆದಮೇಲೆ, 21 ಡೇಸ್ ಆದಮೇಲೆ ಏನು ಬದಲಾವಣೆ ನನ್ನ ಮನಸ್ಸಿನಲ್ಲಿ ಆಗತ್ತೆ. ಅದನ್ನು ಇವತ್ತಿಂದ ಎಲ್ಲರೂ ಒಂದು ಚಾಲೆಂಜ್ ತೊಗೊಂಡು ಮಾಡಿ ನೋಡಿದಾಗ ಏನು ಬದಲಾವಣೆ ಆಗುತ್ತೆ. ಯು ಕ್ಯಾನ್ ಡ್ರಾಪ್ ಇನ್ ದ ಮೆಸೇಜ್ ಟು ಮೀ at 9322178992. ಬದಲಾವಣೆ ಆದರೆ ಎಲ್ಲರೂ ಶ್ರೀಮಾತ್ರೆ ಸತ್ಸಂಗಕ್ಕೆ ಖಂಡಿತವಾಗಲೂ ಬನ್ನಿ. ಇಂದಿನ ಬೋಧವಚನ, ಶ್ರದ್ಧೆಯ ಹೊರತು ಎಂದೂ ಯಾರಿಗೂ ಪರಮಾರ್ಥ ಸಾಧಿಸುವುದಿಲ್ಲ. ಶ್ರದ್ಧಾ ಅಂದರೆ ಅಲ್ಟಿಮೇಟ್ ಅಟ್ಮೋಸ್ಟ್ ಫೇತ್ ಇನ್ ದ ಸದ್ಗುರುನಾಥ. ಇಲ್ಲ ಅಂದರೆ ಪರಮಾರ್ಥ ಸಾಧಿಸುವಲ್ಲ. ಪರಮಾರ್ಥ ಅಂದರೆ ಏನು ಅಲ್ಟಿಮೇಟ್ ಗೋಲ್ ನಾನು ಅಚೀವ್ ಮಾಡಲಿಕ್ಕೆ, ಅಂದರೆ ಭಗವಂತನ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಬಂದಿದ್ದೀನೋ ಈ ದೇಹದ ಮುಖೇನ, ಅದು ಮಾಡಬೇಕು ಅಂದರೆ ನಮಗೆ ಶ್ರದ್ಧೆಯ ಹೊರತು ಅದು ಸಾಧಿಸುವುದಿಲ್ಲ. ಯು ಕ್ಯಾನ್ ನಾಟ್ ಅಚೀವ್ ಆರ್ ಅಟೇನ್ ಸೆಲ್ಫ್ ರಿಯಲೈಸೇಷನ್ ವಿತೌಟ್ ಹ್ಯಾವಿಂಗ್ ಫೇತ್ ಆನ್ ಸದ್ಗುರುನಾಥ. ಆ ಸದ್ಗುರುನಾಥನ ಮೇಲೆ ನೀವು ಸೇರಿ ವಿಶ್ವಾಸವನ್ನು, ಶ್ರದ್ಧೆಯನ್ನು ಹೊಂದೋಣ, ಕೃತಿಯಲ್ಲಿ ತಗೊಂಬರೋಣ, ಆ ಅನುಭವವನ್ನು ತಗೊಳ್ಳೋಣ. ಅನುಭವ ತಗೊಂಡು ಅವನ ಪಾದಕ್ಕೆ ನಾವೆಲ್ಲರೂ ಸೇರೋಣ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.